ಯಾರು ಸಂಶಯ ಪಡುತ್ತಾರೋ ಅವರು ಎಂದಿಗೂ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುವುದಿಲ್ಲ. ಅವರು ತಮ್ಮನ್ನು ತಾವೇ ನಾಶಪಡಿಸಿಕೊಳ್ಳುತ್ತಾರೆ. ಆದ್ದರಿಂದ ಯಾವುದೇ ಕೆಲಸದಲ್ಲಿ ಯಶಸ್ಸು ಪಡೆಯಲು ನಿಸ್ಸಂದೇಹವಾಗಿ ಕೆಲಸ ಮಾಡಿ. ನಿಮ್ಮ ಪ್ರಯತ್ನಗಳ ಮೂಲಕ ನಿಮ್ಮನ್ನು ಉನ್ನತೀಕರಿಸಿ ಮತ್ತು ನಿಮ್ಮನ್ನು ನೀವು ಕೀಳಾಗಿ ನೋಡಬೇಡಿ. ಏಕೆಂದರೆ ಮನಸ್ಸು ಆತ್ಮದ ಸ್ನೇಹಿತನೂ ಹೌದು, ಶತ್ರುವೂ ಹೌದು. ನಿನ್ನ ಬಗ್ಗೆ ನೀನು ಎಂದೂ ಅತಿಯಾದಂತಹ ಅಹಂಕಾರ ತಾಳಬೇಡ. ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಎಂದು ಕನಸಿನಲ್ಲೂ ಬಯಸಬೇಡ. ದುಷ್ಟರಿಂದ ದೂರವಿರು, ಆದರೆ ದ್ವೇಷಿಸಬೇಡ. ನಮ್ಮ ಜೀವನದಲ್ಲಿ ಯಾವ ಕ್ರಿಯೆಯೂ ಭಗವಂತನ ಪ್ರೇರಣೆ ಇಲ್ಲದೆ ನಡೆಯುವುದಿಲ್ಲ. ಹಾಗಾಗಿ ದೇವರಲ್ಲಿ ನಂಬಿಕೆ ಇಡಿ, ಎಲ್ಲವೂ ಒಳ್ಳೆಯದಾಗುತ್ತದೆ. ನೀವು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿದರೆ ಆ ಒಳ್ಳೆಯ ಕೆಲಸವು ನಿಮಗೆ ಕೆಟ್ಟ ಅಂತ್ಯವನ್ನು ಎಂದಿಗೂ ನೀಡುವುದಿಲ್ಲ. ಅದು ಒಳ್ಳೆಯದನ್ನೇ ನೀಡುತ್ತದೆ. ಬಡತನವಾಗಲಿ ಸಿರಿತನವಾಗಲಿ, ನಾವು ಹುಟ್ಟುವ ಮನೆಯಾಗಲಿ, ಯಾವುದೂ ನಮ್ಮ ಕೈಯಲ್ಲಿಲ್ಲ. ಎಲ್ಲವೂ ಈಶ್ವರನ ಚಿತ್ತ. ಇದನ್ನು ತಿಳಿದು ಬದುಕು. ನಿನಗೆ ಏನು ಬೇಕು ಎನ್ನುವುದು ಭಗವಂತನಿಗೆ ಗೊತ್ತಿದೆ. ಅದನ್ನು ಭಗವಂತನಿಗೆ ಬಿಡು. ಕೇವಲ ಶ್ರದ್ಧೆ ಭಕ್ತಿಯಿಂದ ಸಾಧನೆಗಾಗಿ ಕೆಲಸ ಮಾಡು. ಫಲಾಫಲ ಅವನಿಗೆ ಬಿಟ್ಟಿದ್ದು.